ಸೊ ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ಗೈಸ್, ಇಲ್ಲಿ ಸ್ಕ್ರೀನ್ಶಾಟ್ ಹಾಕಿದ್ದೀನಲ್ಲ, ಇಲ್ಲಿ ನೋಡಿ ಗೈಸ್, ಇದು ಬಂದುಬಿಟ್ಟು ನಿನ್ನೆ ಬಂದುಬಿಟ್ಟು ಶಾರ್ಟ್ ಬಂದುಬಿಟ್ಟು ಹಾಕಿರೋದು ನಾನು. ಇದರಲ್ಲಿ ಬಂದುಬಿಟ್ಟು ಎಷ್ಟು ವ್ಯೂಸ್ ಬಂದಿದೆ? 7000 ಅರೌಂಡ್ ವ್ಯೂಸ್ ಬಂದಿದೆ. ಓಕೆ, ನಾನು ನಿಮ್ಮದು ಯಾಕಾಗಲ್ಲ, ನಿಮ್ಮದು ಬರುತ್ತೆ. ನೀವು ಏನಾದರೂ ಒಂದು ತಪ್ಪು ಇಲ್ಲ ಮಿಸ್ಟೇಕ್ ಏನಾದರೂ ಮಾಡೇ ಇರ್ತೀರಾ, ಹಾಗಾಗಿ ಆ ಕಾರಣದಿಂದ ನಿಮ್ಮದು ವ್ಯೂಸ್ ಬರ್ತಾ ಇರಲ್ಲ. ಆ್ಯಂಡ್ ಸ್ಕ್ರೀನ್ಶಾಟ್ ಹಾಕಿದ್ದೀನಿ, ಇದು ಬಂದುಬಿಟ್ಟು ನಾನು AI ಹೆಲ್ಪ್ ತೊಗೊಂಡು ವೀಡಿಯೋನ ಅಪ್ಲೋಡ್ ಮಾಡಿರೋದು. ಓಕೆನಾ, ಬಟ್ ವೀಡಿಯೋ ನಂದೇ, ನಾನೇ ವೀಡಿಯೋ ಕ್ರಿಯೇಟ್ ಮಾಡಿರೋದು. ಬಟ್ ಅಪ್ಲೋಡ್ ಮಾಡಬೇಕಿದ್ರೆ AI ಸ್ವಲ್ಪ ಹೆಲ್ಪ್ ತಗೊಂಡು ಆಮೇಲೆ ವೀಡಿಯೋನ ಅಪ್ಲೋಡ್ ಮಾಡಿರೋದು. ಸೊ ನೀವು AI ಹೆಲ್ಪ್ ತಗೊಂಡು ಯಾವ ಥರ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ಬೋದು, ಯಾವ ಥರ ನಿಮ್ಮ ವೀಡಿಯೋಸ್ಗಳನ್ನ ವೈರಲ್ ಮಾಡ್ಬೋದು AI ಹೆಲ್ಪಿಂದ. ಸೊ ಎಲ್ಲ ಡೀಟೇಲ್ಸಾಗಿ ಹೇಳ್ಕೊಡ್ತೀನಿ. ಸೊ ಡೀಟೇಲ್ಸಾಗಿ ನೋಡಿ, ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಡೀಟೇಲ್ಸಾಗಿ ನೋಡಿ ತಿಳ್ಕೊಳ್ಳಿ. ಓಕೆನಾ, ಸ್ಕಿಪ್ ಮಾಡಿದರೆ ನಿಮಗೆ ಗೊತ್ತಾಗಲ್ಲ ಯಾವ ಥರ ಏನು ಪ್ರೋಸೆಸ್ ಅಂತ. ಸೊ ಸ್ಕಿಪ್ ಮಾಡಿದೆ ಫುಲ್ ವಿಡಿಯೋ ನೋಡಿ, ಆಗಲೇ ನಿಮಗೆ ಗೊತ್ತಾಗೋದು ಪ್ರೋಸೆಸ್ಸು AI ಯಾವ ಥರ ನಾವು ಅಪ್ಲೋಡ್ ಮಾಡ್ಬೋದು, ಏನು ಮಾಡ್ಬೋದು, ಎತ್ತ ಮಾಡ್ಬೋದು ಅಂತ. ಓಕೆನಾ ಗೈಸ್, ಬನ್ನಿ ಗೈಸ್, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವತ್ತಿನ ಕಮೆಂಟ್ ವಿನ್ನರ್ ಬಂದುಬಿಟ್ಟು ಇವರು, ನಾನು ಸ್ಕ್ರೀನ್ಶಾಟ್ನ ಹಾಕಿದ್ದೀನಲ್ಲ, ಇವ್ರು ಚಾನಲ್ಗೆ ಹೋಗ್ಬಿಟ್ಟು ಫುಲ್ ಸಪೋರ್ಟ್ನ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಡಿ. ನಿಮ್ಮದು ಇದೇ ಥರ ಚಾನಲ್ನ ಪ್ರಮೋಷನ್ ಮಾಡಬೇಕಂದ್ರೆ ಏನಾದರೂ ಒಂದು ಕಮೆಂಟ್ ಮಾಡಿ ಆ್ಯಂಡ್ ಇದ್ರ ಜೊತೆಗೆ ನನ್ನ ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ, ಸೊ ಕಮೆಂಟಿಂದನೇ ನಾನು ವಿನ್ನರ್ ತೆಗೆದು ಹಾಕೋದು. ಓಕೆನಾ ಗೈಸ್, ಸೊ ಬನ್ನಿ ಗೈಸ್, ಸ್ವಲ್ಪ ಟೈಮ್ ವೇಸ್ಟ್ ಮಾಡಿದೆ, ವೀಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ನಾವೀಗ ಬಂದಿದ್ದೀವಿ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ಸೊ ಅಂದ್ಕೊಳ್ಳಿ, ಈಗ ನೀವು ಶಾರ್ಟ್ ಎಲ್ಲ ಚೆನ್ನಾಗಿ ಕ್ರಿಯೇಟ್ ಮಾಡಿದ್ದೀರಾ, ಶಾರ್ಟ್ಸ್ ಎಲ್ಲ ಕ್ರಿಯೇಟ್ ಮಾಡಿದ್ದೀರಾ, ಅದನ್ನು ಯಾವ ರೀತಿ ನಾವು ಅಪ್ಲೋಡ್ ಮಾಡಬೇಕು, AI ಸಹಾಯ ತಗೊಂಡು ಯಾವ ಥರ ಅಪ್ಲೋಡ್ ಮಾಡಬೇಕಂತ ಹೇಳ್ಕೊಡ್ತೀನಿ. ಸೊ ಡೀಟೇಲ್ಸಾಗಿ ನೋಡ್ಕೊಳ್ಳಿ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಆ್ಯಂಡ್ ನಿಮಗೆ ತುಂಬ ಹೆಲ್ಪ್ಫುಲ್ಲು ಆಗುತ್ತೆ ವಿಡಿಯೋ. ಓಕೆನಾ ಗೈಸ್, ಸೊ ಫಸ್ಟು ನಾವೇನು ಮಾಡಬೇಕು, ಶಾರ್ಟ್ನ ಅಪ್ಲೋಡ್ ಮಾಡಬೇಕು. ಯಾವ ಥರ? ಸೊ ಸಿಂಪಲಿ ನಮ್ಮದು ಯೂಟ್ಯೂಬ್ ಅಪ್ಲಿಕೇಶನ್ ಏನಿದೆ ನಾವು ಓಪನ್ನ ಮಾಡ್ಕೊಳ್ಳೋಣ. ಓಕೆನಾ, ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನಿಮ್ಮದು ಶಾರ್ಟ್ ಸೆಕ್ಷನ್ ಏನಿದೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಗೈಸ್, ಇಲ್ಲಿ ಆ್ಯಡ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಯಾವುದಾದ್ರೂ ಒಂದು ವೀಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾವುದಾದ್ರೂ ಅಲ್ಲ, ನೀವುದು ಯಾವ ಶಾರ್ಟ್ ನೀವು ಕ್ರಿಯೇಟ್ ಮಾಡಿರ್ತೀರ ಆ ಶಾರ್ಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ನಾನು ಸಿಂಪಲಿ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ನ ಮಾಡಿ. ಇಲ್ಲಿ ಏನಾಗಿದೆ, ವೀಡಿಯೋ ಬಂದುಬಿಟ್ಟು ಆ್ಯಡ್ ಆಗಿದೆ. ಸೊ ಸಿಂಪಲಿ ಡನ್ ಮೇಲೆ ಕ್ಲಿಕ್ ಮಾಡಿ. ಡನ್ ಮೇಲೆ ಕ್ಲಿಕ್ ಆದಮೇಲೆ ಈ ಪ್ರೊಸೆಸಿಂಗ್ ಸ್ವಲ್ಪ ತಗೊಳ್ತಾ ಇದೆ, ಪ್ರೊಸೆಸಿಂಗ್ ತಗೊಳಕ್ಕೆ ಬಿಡಿ. ಓಕೆನಾ, ಸೊ ಇಲ್ಲಿ ಪ್ರೋಸೆಸ್ ಆಗ್ತಿದೆ. ಬಟನ್ ಮೇಲೆ ಕ್ಲಿಕ್ನ ಮಾಡೋಣ. ರೈಟ್ ಬಟನ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ ಸಿಂಪಲಿ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆದಮೇಲೆ ಇಲ್ಲಿ ನೋಡಿ, ನಿಮಗೆ ಏನು ಕಾಣಿಸ್ತಿದೆ, ಇಲ್ಲಿ ನಿಮಗೆ ಕ್ಯಾಪ್ಷನ್ ಯುವರ್ ಶಾರ್ಟ್ ಅಂತ ಬರ್ತಾ ಇದೆಯಲ್ವಾ. ಸೊ ಸಿಂಪಲಿ ನಾವೇನು ಮಾಡಬೇಕು, ಇಲ್ಲಿ ಕ್ಯಾಪ್ಷನ್ನ ಕೊಡಬೇಕು. ಏನು ಕ್ಯಾಪ್ಷನ್ ಕೊಡಬೇಕು ಅಂದ್ಕೊಳ್ಳಿ, ವಿಡಿಯೋ ಕ್ಯಾಪ್ಷನ್ ಏನಿರಬೇಕಂದ್ರೆ, ಕ್ಯಾಪ್ಷನ್ ಅಂದರೆ ಲೈಕ್ ಟೈಟಲ್ಲು. ಓಕೆನಾ, ಟೈಟಲಲ್ಲಿ ಏನು ಇರಬೇಕಂದ್ರೆ ನಿಮ್ಮದು ವಿಡಿಯೋ ರಿಲೇಟೆಡಲ್ಲಿ ಏನಾದರೂ ಟೈಟಲ್ ಇರಬೇಕು. ವಿಡಿಯೋ ರಿಲೇಟೆಡ್ ನೀವು ಏನು ವಿಡಿಯೋ ಮಾಡ್ತಿದ್ದೀರಾ ಅದು ಅಂದ್ಕೊಳ್ಳಿ. ನಂದು ಕಾಮಿಡಿ ವಿಡಿಯೋ ಅಂದ್ಕೊಳ್ಳಿ, ಏನಾದರೂ ಒಂದು ವಿಡಿಯೋ ಅಂದ್ಕೊಳ್ಳಿ. ಸೊ ಇಲ್ಲಿ ನಾನೇನಾದರೂ ಒಂದು ಎಮೋಜಿ ಕೊಡ್ತೀನಿ. ಓಕೆನಾ, ಲೈಕ್ ಶಾಕಿಂಗ್ ಎಮೋಜಿ ಥರ ಏನಾದರೂ ಒಂದು ಕೊಡ್ತೀನಿ. ಲೈಕ್ ಅಂದ್ಕೊಳ್ಳಿ, ಇದನ್ನು ಕೊಟ್ಬಿಟ್ಟು ಏನಾದರೂ ಹೇಳ್ತೀನಿ, ಓ ಮೈ ಗಾಡ್, OMG, ಈ ಕನ್ನಡದಲ್ಲಿ ಟೈಪ್ ಮಾಡ್ತೀನಿ, ಈ ಹುಡುಗಿ ಫಾರ್ ಎಕ್ಸಾಂಪಲ್ಗೆ ನಿಮಗೆ ಟೈಟಲ್ ಹಾಕೋದು ತೋರಿಸ್ಕೊಡ್ತಾ ಇರೋದು. ಓಕೆನಾ, ಸೊ OMG, ಈ ಹುಡುಗಿ ಯಾಕೆ ಈ ಕೆಲಸ ಮಾಡಿದ್ಲು ಅಂತ ನಾನಿಲ್ಲಿ ಹಾಕಿದ್ದೀನಿ. ಓಕೆನಾ, ಅದಾದಮೇಲೆ ನಾವೇನು ಮಾಡಬೇಕು, ಇಲ್ಲಿ ಹ್ಯಾಶ್ಟ್ಯಾಗ್ನ ಕೊಡಬೇಕು, ಶಾರ್ಟ್ಸ್ ಅಂತ ಹಾಕಿ. ಓಕೆನಾ, ಹ್ಯಾಶ್ಟ್ಯಾಗ್ ಶಾರ್ಟ್ ವೈರಲ್. ಅದಾದಮೇಲೆ ಹ್ಯಾಶ್ಟ್ಯಾಗ್ ಶಾರ್ಟ್ ಫೀಡ್, ಶಾರ್ಟ್ನ ತಗೊಳ್ಳೋಣ. ಅದಾದಮೇಲೆ ಇನ್ನೊಂದು ಹ್ಯಾಶ್ಟ್ಯಾಗ್ ಶಾರ್ಟ್ ಫೀಡ್. ಓಕೆನಾ, ಶಾರ್ಟ್ ಫೀಡ್. ಓಕೆ, ನಾನು ಇಷ್ಟು ಹ್ಯಾಶ್ಟ್ಯಾಗ್ನ ಆ್ಯಡ್ ಮಾಡಿದ್ದೀನಿ. ಈಗ ನಾವೇನು ಮಾಡಬೇಕು, ಬ್ಯಾಕ್ ಬರಬೇಕು. ಬ್ಯಾಕ್ ಆದಮೇಲೆ ನಾವೇನು ಮಾಡಬೇಕು, ಇಲ್ಲಿ ವಿಸಿಬಿಲಿಟಿ ಕಾಣಿಸ್ತಿದೆಯಲ್ಲ, ಇದು ನಿಮಗೆ ಯಾವಾಗಲೂ ಪಬ್ಲಿಕ್ಕಲ್ಲಿ ಇಡಬೇಡಿ. ಓಕೆನಾ, ಫಸ್ಟೇ ಬಂದುಬಿಟ್ಟು ಪಬ್ಲಿಕ್ಕಲ್ಲಿ ಇಡೋಕ್ಕೆ ಹೋಗಬೇಡಿ. ನೀವು ಬಂದುಬಿಟ್ಟು ಈ ಅನ್ಲಿಸ್ಟೆಡ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಇದರಲ್ಲಿ ಹಾಕಬೇಕು. ಓಕೆನಾ, ಅನ್ಲಿಸ್ಟೆಡ್ ಅಲ್ಲಿ ಹಾಕಿಬಿಟ್ಟು ಅದಾದಮೇಲೆ ಇಲ್ಲಿ ರಿಲೇಟೆಡ್ ವೀಡಿಯೋ, ನೀವು ಇದಕ್ಕೆ ಯಾವುದಾದ್ರೂ ಒಂದು ವೀಡಿಯೋ ಆ್ಯಡ್ ಮಾಡಬೇಕಾ, ಸಿಂಪಲಿ ನೀವು ಇಲ್ಲಿಂದ ಒಂದು ವೀಡಿಯೋನ ಆ್ಯಡ್ ಮಾಡ್ಕೊಳ್ಳಿ. ಅದಾದಮೇಲೆ ನಿಮಗೆ ಟ್ಯಾಗ್ ಪ್ರಾಡಕ್ಟ್ ಆಪ್ಷನ್ ಇದ್ದರೆ ಅದನ್ನು ಇದು ಮಾಡಿ. ಇದಾದಮೇಲೆ ಇನ್ನೊಂದು ಮೇಯ್ನ್ ಇಂಪಾರ್ಟೆಂಟ್ ಥಿಂಗ್ ಏನು, ಅಲೋ ವೀಡಿಯೋ
ವಿಡಿಯೋ ಆ್ಯಂಡ್ ಆಡಿಯೋ ರಿಮಿಕ್ಸಿಂಗ್ ಅಂತ ಇದೆಯಲ್ಲ, ಸಿಂಪಲಿ ಇದು ಯಾವಾಗಲೂ ನೀವು ಅಲೋವಲ್ಲೇ ಇಟ್ಟಿರಬೇಕು. ಇದ್ರ ಮೇಲೆ ಕ್ಲಿಕ್ ಮಾಡೋಕ್ಕೆ ಹೋಗಬೇಡಿ. ಇಲ್ಲಿ ನಾನು ಕ್ಲಿಕ್ ಮಾಡಿದ್ನಲ್ಲ, ಅಲೋ ಓನ್ಲಿ ಆಡಿಯೋ ರಿಮಿಕ್ಸಿಂಗ್ ಅಂತ ಇದೆಯಲ್ಲ, ಅದು ಕ್ಲಿಕ್ ಮಾಡಬೇಡಿ. ಅಲೋ ವಿಡಿಯೋ ಆಡಿಯೋ ರಿಮಿಕ್ಸಿಂಗ್, ಇದರಿಂದ ನಿಮ್ಮ ಶಾರ್ಟೇ ಪ್ರಮೋಟ್ ಆಗೋದು ಜಾಸ್ತಿ, ನಿಮ್ಮದೇ ಬೆನಿಫಿಟ್ಸ್ ಆಗೋದು. ಓಕೆನಾ ಗೈಸ್? ಅದಾದಮೇಲೆ ಆ್ಯಡ್ ಪೇಯ್ಡ್ ಪ್ರಮೋಷನ್ ಲೇಬಲ್ ಇದೆಲ್ಲ ಇಲ್ಲ. ಸಿಂಪಲಿ ಅಲ್ಲಿ ಅನ್ಟೆಡ್ ಕಾಂಟೆಂಟ್ ನಿಮ್ಮದು ಇಂದ ಏನಾದರೂ ವೀಡಿಯೋಸ್ ಮಾಡಿದರೆ, ವಿಡಿಯೋ ಮಾಡಿದರೆ ನೀವು ಲೈಕ್ ಕ್ಯಾಟ್ ವಿಡಿಯೋ ಆಯಿತು, ಇನ್ನು ಸ್ಟೋರಿ ವೀಡಿಯೋಸ್, ಸುಮಾರು ಜನ ವಾಯ್ಸ್ ಎಲ್ಲ ಯೂಸ್ ಮಾಡ್ತಾರಲ್ಲ, ಅವ್ರು ಬಂದುಬಿಟ್ಟು ಎಸ್ ಅಂತ ಕೊಡಿ. ಈಗ ನಾರ್ಮಲ್ ವೀಡಿಯೋ ಏನಾದರೂ ಮಾಡಿದರೆ ನಂತರ ನೋ ಅಂತ ಕೊಡಿ. ಓಕೆನಾ? ಬಟ್ ಅಲ್ಟ್ರೇಡ್ ಕಂಟೆಂಟ್ ಎಸ್ ನೋ ಕೊಡೋದು ತುಂಬ ಇಂಪಾರ್ಟೆಂಟು, ಅದು ಮರೆಯೋಕ್ಕೆ ಹೋಗಬೇಡಿ. ಕಮೆಂಟ್ಸು ಆನಲ್ಲೇ ಇರಲಿ. ಅದಾದಮೇಲೆ ಈಗ ನೀವು ಏನು ಮಾಡಬೇಕು ಇಲ್ಲಿಂದ, ಸಿಂಪಲಿ ನೀವೇನು ಮಾಡಬೇಕು ಇಲ್ಲಿಂದ ಅಪ್ಲೋಡ್ ಶಾರ್ಟ್ ಈಗಲೇ ಮಾಡಬೇಡಿ. ಫಸ್ಟ್ ನಾವೇನು ಮಾಡೋಣ, ಈ ಟೈಟಲ್ ಏನಿದೆ ಇದನ್ನು ನಾವಿಲ್ಲಿಂದ ಕಾಪಿನ ಮಾಡ್ಕೊಳ್ಳೋಣ. ಓಕೆನಾ? ಇಷ್ಟು ನಾವು ಕಾಪಿ ಮಾಡ್ಕೊಂಡಿದ್ದೀವಿ. ಓಕೆನಾ? ಈಗ ನಾವೇನು ಮಾಡಬೇಕು, ಬ್ಯಾಕ್ ಬರಬೇಕು. ಇದು ಅಪ್ಲೋಡ್ ಮಾಡಬೇಡಿ, ಈಗಲೇ ಸಿಂಪಲಿ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದಾದಮೇಲೆ ಏನು ಮಾಡಬೇಕು, ನಿಮ್ಗೆ ಇಲ್ಲಿ ಪ್ಲೇಸ್ಟೋರ್ ಅಪ್ಲಿಕೇಶನ್ ಏನಿದೆ ಓಪನ್ನ ಮಾಡ್ಕೊಳ್ಳಿ. ಓಪನ್ನ ಮಾಡ್ಕೊಂಡು ಆದಮೇಲೆ ನಿಮ್ಗೆ ಇಲ್ಲಿ ಸರ್ಚ್ ಬಟನಲ್ಲಿ ಟೈಪ್ ಮಾಡಬೇಕು ಚಾಟ್ GPT ಅಂತ. ಓಕೆನಾ? ಚಾಟ್ GPT ಅಂತ ಟೈಪ್ ಮಾಡಿದರೆ ನೋಡಿ ನಿಮಗೆ ಇಲ್ಲಿ ಚಾಟ್ GPTಲಿ ಶೋ ಆಗ್ತಿದೆಯಲ್ಲ ವೈಟಲ್ಲಿ, ಸಿಂಪಲಿ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ ಇನ್ಸ್ಟಾಲ್ನ ಮಾಡ್ಕೊಳ್ಳಿ. ಓಕೆನಾ? ನನ್ನದರಲ್ಲಿ ಆಲ್ರೆಡಿ ಇನ್ಸ್ಟಾಲ್ಡ್ ಇದೆ, ಸೊ ಅಪ್ಡೇಟ್ ಕೇಳ್ತಾ ಇದೆ, ನಾನು ಅಪ್ಡೇಟ್ನ ಕೊಟ್ಟಿದ್ದೀನಿ. ನೀವೇನು ಮಾಡಬೇಕು, ಇದು ಇನ್ಸ್ಟಾಲ್ ಆಪ್ಷನ್ ನಿಮಗೆ ಇರುತ್ತೆ. ನೀವು ಇಲ್ಲಿ ಗ್ರೀನ್ ಎಲ್ಲ ಹೋಗ್ಬಿಟ್ಟು ನೀವು ಇನ್ಸ್ಟಾಲ್ ಮಾಡೋಕ್ಕೆ ಹೋಗಬೇಡಿ. ಸುಮಾರು ಜನ ಕನ್ಫ್ಯೂಷನ್ ಮಾಡ್ಕೊತಾರೆ, ಗ್ರೀನು ಬ್ಲ್ಯಾಕು ಇವೆಲ್ಲ ಇರುತ್ತಲ್ಲ, ಅದನ್ನು ಮಾಡಬೇಡಿ. ಇಲ್ಲಿ ವೈಟ್ ಆ್ಯಂಡ್ ಬ್ಲ್ಯಾಕಲ್ಲಿ ಇದೆಯಲ್ಲ, ಈ ಟೈಪಲ್ಲಿ ಕಾಣಿಸ್ತಿದೆಯಲ್ಲ, ಈ ಚಾಟ್ GPT ನೀವು ಏನು ಮಾಡಬೇಕು, ಇನ್ಸ್ಟಾಲ್ ಮಾಡ್ಕೋಬೇಕು. ಇದು ಫ್ರೀ, ಇದರಲ್ಲಿ ನೀವು ಯಾವುದೇ ಪೇ ಮಾಡಬೇಕಂತ ಅವಶ್ಯಕತೆ ಇಲ್ಲ. ಈ ಚಾಟ್ GPTಯಲ್ಲಿ ನೀವು ಲಾಗಿನ್ ಮಾಡಿಕೊಂಡು ಯೂಸ್ ಮಾಡ್ಬೋದು, ಇಲ್ಲಾಂದರೆ ನೀವು ವಿತೌಟ್ ಲಾಗಿನ್ನು ನೀವು ಯೂಸ್ ಮಾಡ್ಬೋದು, ಏನೇ ಪ್ರಾಬ್ಲಮ್ ಇಲ್ಲ ಇದರಲ್ಲಿ. ಓಕೆನಾ? ಅದಾದಮೇಲೆ ನಾವೇನು ಮಾಡೋಣ, ಓಪನ್ನ ಮಾಡ್ಕೊಳ್ಳೋಣ ಚಾಟ್ GPT. ಓಕೆನಾ? ಚಾಟ್ GPT ಓಪನ್ ಮಾಡ್ಕೊಂಡಾದಮೇಲೆ ಇಲ್ಲಿ ಟೈಪ್ ಮಾಡಿ, ಇಲ್ಲಿ ಟೈಪ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ದಿಸ್ ಈಸ್ ಮೈ ವಿಡಿಯೋ ನಾನು ಹೆಂಗೆ ಟೈಪ್ ಮಾಡ್ತಿದ್ದೀನಿ ಹಾಗೆ ಮಾಡಿ, ನಿಮಗೆ ಗೊತ್ತಾಗಿಲ್ಲ ಅಂದರೆ ನೋಡಿ. ಓಕೆನಾ? ದಿಸ್ ಈಸ್ ಮೈ ವಿಡಿಯೋ ಅಂತ ಹಾಕಿಬಿಟ್ಟು ಈಗ ನಾವು ಏನು ಕಾಪಿ ಮಾಡಿದ್ವಿ ಟೈಟಲ್ಲು, ಸಿಂಪಲಿ ನಾವೇನು ಮಾಡಬೇಕು, ಇಲ್ಲಿ ಪೇಸ್ಟ್ನ ಮಾಡಬೇಕು. ಪೇಸ್ಟ್ ಮಾಡಾದ್ಮೇಲೆ ಮತ್ತೆ ಇಲ್ಲಿ ಒಂದು ಈ ಥರ ಇದು ಇಲ್ಲಿ ಏನಿದೆ ಡಾಟು, ಅದನ್ನು ನಾವು ಕೊಡೋಣ. ಕೊಟ್ಟಾದಮೇಲೆ ಸ್ವಲ್ಪ ಸ್ಪೇಸ್ ಕೊಡಿ. ಸೊ ಅದಾದಮೇಲೆ give me a viral title and description. ಓಕೆನಾ? description and ಹ್ಯಾಶ್ಟ್ಯಾಗ್ಸ್ ಅಂತ ಹಾಕಿಬಿಟ್ಟು ಫುಲ್ ಸ್ಟಾಪ್ನ ಕೊಡಿ. ಇದು ಯಾಕೆ ಕನ್ನಡದಲ್ಲಾಯಿತು, ಹ್ಯಾಶ್ಟ್ಯಾಗ್ ಅಂತ ಕೊಡೋಣ. ಒಂದು ನಿಮಿಷ, ಇನ್ನೊಂದು ಸಲ ಹ್ಯಾಶ್ಟ್ಯಾಗ್ಸ್ ಅಂತ ಕೊಟ್ಟು ಇಲ್ಲಿ ಫುಲ್ ಸ್ಟಾಪ್ನ ಕೊಡಿ. ಫುಲ್ ಸ್ಟಾಪ್ನ ಕೊಟ್ಟಾದಮೇಲೆ ಸಿಂಪಲಿ ಇಲ್ಲಿ ಸೆಂಡ್ ಬಟನ್ ಆಪ್ಷನ್ ಕಾಣಿಸ್ತಿದೆಯಲ್ಲ ನಿಮಗೆ, ಇಲ್ಲಿ ಈ ಸೆಂಡ್ ಆ್ಯರೋ ಬಟನ್ನು ಸಿಂಪಲ್ ಇದ್ರ ಮೇಲೆ ಕ್ಲಿಕ್ನ ಮಾಡಿ. ನೀವು ಕ್ಲಿಕ್ ಮಾಡಿದ್ದು ನಿಮಗೆ ನೋಡಿ ಟೈಟಲ್ಲು ಒಂದೆರಡು ಇದು ಮಾಡ್ತಾರೆ, ಸಜೆಸ್ಟ್ ಮಾಡ್ತಾರೆ. ಅದಾದಮೇಲೆ ಹ್ಯಾಶ್ಟ್ಯಾಗ್ಸು ಕೊಡ್ತಾರೆ. ಅದಾದಮೇಲೆ ಡಿಸ್ಕ್ರಿಪ್ಷನ್ಗೆ ನಿಮಗೆ ನೋಡಿ ಇಲ್ಲಿ ಡಿಸ್ಕ್ರಿಪ್ಷನ್ನು ಕೊಟ್ಟಿದ್ದಾರೆ, ಇಂಗ್ಲೀಷಲ್ಲೂ ಕೊಟ್ಟಿದ್ದಾರೆ, ಕನ್ನಡದಲ್ಲೂ ಕೊಟ್ಟಿದ್ದಾರೆ. ಓಕೆನಾ? ಸೊ ಈ ಹುಡುಗಿ ಯಾಕೆ ಈ ಕೆಲಸ ಮಾಡಿದ್ಲು, ಶಾಕಿಂಗ್ ಮೂಮೆಂಟ್ ಕ್ಯಾಚ್ ಆನ್ ಕ್ಯಾಮ್ರಾ ಅಂತ ಇದೆ. ಸೊ ಏನು ಇದು ಟೈಟಲ್ ಕೊಟ್ಟಿದೆ, ತುಂಬ ಚೆನ್ನಾಗಿದೆ ಟೈಟಲು, ಕನ್ನಡದಲ್ಲೂ ಇದೆ ಆ್ಯಂಡ್ ಕೆಳಗಡೆ ಇಂಗ್ಲೀಷಲ್ಲೂ ಮೆನ್ಷನ್ ಮಾಡಿದ್ದಾರೆ. ಓಕೆನಾ? ಸೊ ಇದು ಬಂದುಬಿಟ್ಟು ಟೈಟಲ್ ಚೆನ್ನಾಗಿದೆ. ಸೊ ಸಿಂಪಲಿ ನಾನೇನು ಮಾಡ್ತೀನಿ, ಇಲ್ಲಿಂದ ಸೆಲೆಕ್ಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಈ ಟೈಟಲ್ ಏನಿದೆ, ಓಕೆನಾ, ಈ ಟೈಟಲ್ನ ಇಲ್ಲಿಂದ ಕಾಪಿನ ಮಾಡ್ಕೋತೀನಿ. ಓಕೆನಾ? ಕಾಪಿನ ಮಾಡ್ಕೊಂಡಾದಮೇಲೆ ಇಲ್ಲಿಗೆ ವಾಪಸ್ ಬರೋಣ ನಾವು ಇಲ್ಲಿಗೆ. ಓಕೆನಾ? ಸೊ ಅದಾದಮೇಲೆ ನಾವು ಇಲ್ಲಿಂದ ಈ ಟೈಟಲ್ನ ರಿಮೂವ್ ಮಾಡ್ಕೊಳ್ಳೋಣ. ಓಕೆನಾ? ಈ ಟೈಟಲ್ನ ರಿಮೂವ್ ಮಾಡ್ಕೊಂಡು ಆದಮೇಲೆ ಒಂದು ನಿಮಿಷ, ಈಗ ನಾವು ಏನು ಕಾಪಿ ಮಾಡಿದ್ವಿ ಆ ಟೈಟಲ್ನ ನಾನಿಲ್ಲಿ ಪೇಸ್ಟ್ ಮಾಡ್ತೀನಿ. ಓಕೆನಾ? ಪೇಸ್ಟ್ ಮಾಡಾದಮೇಲೆ ಇಲ್ಲಿಂದ ನಾವೇನು ಮಾಡೋಣ, ಈಗ ಅಪ್ಲೋಡ್ ಮಾಡೋಣ. ಓಕೆನಾ? ಸೊ ಸಿಂಪಲಿ ಅಪ್ಲೋಡ್ ಶಾರ್ಟ್ ಕಾಣಿಸ್ತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅಪ್ಲೋಡ್ ಮಾಡೋಣ. ಓಕೆನಾ?
ಈಗ ನಾವೇನು ಮಾಡಬೇಕು, ವೈ ಟಿ ಸ್ಟುಡಿಯೋ ನಮ್ಮದು ಅಪ್ಲಿಕೇಶನ್ ಏನಿದೆ ಅದನ್ನು ಓಪನ್ ಮಾಡ್ಕೋಬೇಕು. ಓಕೆನಾ. ಸೊ ಸಿಂಪಲಿ ನಾನು ವೈ ಟಿ ಸ್ಟುಡಿಯೋ ಅಪ್ಲಿಕೇಶನ್ ಏನಿದೆ ಓಪನ್ನ ಮಾಡ್ಕೊಳ್ತೀನಿ. ಸೊ ನೋಡಿ, ನಿಮ್ಮ ವೈ ಟಿ ಸ್ಟುಡಿಯೋ ಏನಿದೆ ಓಪನ್ ಮಾಡ್ಕೊಳ್ಳಿ. ಈಗ ನಾವು ಏನು ಅಪ್ಲೋಡ್ ಮಾಡ್ತಿದ್ದೀವಿ ಆ ಶಾರ್ಟ್ನ ಓಪನ್ ಮಾಡಬೇಕು. ಸೊ ಸಿಂಪಲಿ ಇಲ್ಲಿ ನಾನು ಕಂಟೆಂಟ್ ಆಪ್ಷನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಕಂಟೆಂಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಾದಮೇಲೆ ಇಲ್ಲಿ ನೋಡಿ ನಮ್ಮದು ವಿಡಿಯೋ ಏನಿದೆ ಅಪ್ಲೋಡ್ ಆಗ್ತಿದೆ. ನಿಮಗೆ ಫುಲ್ ವಿಡಿಯೋ ಅಪ್ಲೋಡ್ ಆಗೋವರೆಗೂ ವೆಯ್ಟ್ ಮಾಡಿ. ಸೊ ನಂದಿಲ್ಲ ಅಪ್ಲೋಡ್ ಆಗ್ತಿದೆ, ನಾನೀಗ ನಿಮಗೆ ತೋರಿಸ್ಬಿಡ್ತೀನಿ. ಓಕೆನಾ. ಸೊ ಅಪ್ಲೋಡ್ ಆಗೋವರೆಗೂ ವೆಯ್ಟ್ ಮಾಡಲ್ಲ, ಯಾಕಂದರೆ ಟೈಮ್ ಆಗುತ್ತೆ. ಸೊ ನೀವು ಅಪ್ಲೋಡ್ ಮಾಡಾದಮೇಲೆ ಈ ಕೆಲಸನ ಮಾಡಿ. ಓಕೆನಾ ಗೈಸ್. ಅದಾದಮೇಲೆ ಈಗ ನಾವೇನು ಮಾಡಬೇಕು, ಸಿಂಪಲಿ ಇಲ್ಲಿ ಪೆನ್ಸಿಲ್ ಐಕಾನ್ ಕಾಣಿಸ್ತಿದೆಯಲ್ಲ, ಈ ಪೆನ್ಸಿಲ್ ಐಕಾನ್ ಮೇಲೆ ಕ್ಲಿಕ್ನ ಮಾಡಬೇಕು. ಓಕೆನಾ. ಪೆನ್ಸಿಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಾದಮೇಲೆ ನೋಡಿ ನಿಮಗೆ ಇಲ್ಲಿ ಆ್ಯಡ್ ಡಿಸ್ಕ್ರಿಪ್ಷನ್ ಅಂತ ಒಂದು ಆಪ್ಷನ್ ಕಾಣಿಸ್ತಿದೆ. ಓಕೆನಾ. ಆ್ಯಡ್ ಡಿಸ್ಕ್ರಿಪ್ಷನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಬ್ಯಾಕ್ ಬಂದುಬಿಟ್ಟು ಇಲ್ಲಿ ಚಾಟ್ ಜಿ ಪಿ ಟಿಯಲ್ಲಿ ಬರೋಣ. ಓಕೆನಾ. ಚಾಟ್ ಜಿ ಪಿ ಟಿಯಲ್ಲಿ ಬಂದಾದಮೇಲೆ ಈ ಫುಲ್ ಡಿಸ್ಕ್ರಿಪ್ಷನ್ ಏನಿದೆ ನಾವು ಇಲ್ಲಿಂದ ಕಾಪಿನ ಮಾಡ್ಕೊಳ್ಳೋಣ. ಓಕೆನಾ. ಈ ಎಮೋಜಿನೂ ಕಾಪಿ ಮಾಡ್ಕೊಳ್ಳೋಣ ಇಲ್ಲಿಂದ. ಓಕೆ. ಸೊ ನಾನು ಇಲ್ಲಿಂದ ಕಾಪಿ ಮಾಡ್ಕೊತೀನಿ. ಮತ್ತು ಬ್ಯಾಕ್ ಬಂದುಬಿಟ್ಟು ಇಲ್ಲಿ ಆ್ಯಡ್ ಡಿಸ್ಕ್ರಿಪ್ಷನ್ ಅಂತ ಇದೆಯಲ್ಲ, ಸೊ ಫಸ್ಟು ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ನಾವು ಫಸ್ಟು ಟೈಟಲ್ ಕಾಪಿ ಮಾಡಿದ್ವಲ್ಲ, ಆ ಟೈಟಲ್ನ ನಾವಿಲ್ಲಿ ಪೇಸ್ಟ್ ಮಾಡೋಣ. ಓಕೆನಾ. ಸೊ ಫಸ್ಟ್ ಇದನ್ನು ಪೇಸ್ಟ್ ಮಾಡ್ಕೊಳ್ಳಿ, ಡಿಸ್ಕ್ರಿಪ್ಷನ್ ಏನಿದೆ ಆದಮೇಲೆ ಈಗ ನಾವು ಏನು ಕಾಪಿ ಮಾಡಿದ್ವಿ ಟೈಟಲ್ಲು, ಸೊ ನಿಮಗೆ ಗೊತ್ತಾಗಿಲ್ಲ ಅಂದರೆ ಒಂದು ಸಲ ಬ್ಯಾಕ್ ಬಂದುಬಿಟ್ಟು ತೋರಿಸ್ತೀನಿ. ಈ ಟೈಟಲ್ ಇದೆಯಲ್ಲ ಇಲ್ಲಿ ನಿಮ್ಗೆ ಕಾಣಿಸ್ತಿದೆಯಲ್ಲ, ಈ ಟೈಟಲ್ನ ನಾವು ಇನ್ನೊಂದು ಸಲ ಕಾಪಿನ ಮಾಡಿಕೊಂಡು ಇಲ್ಲಿ ಕಾಪಿ ಮಾಡ್ಕೊಳ್ಳಿ. ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ಕ್ಲಿಕ್ ಮಾಡಿಬಿಟ್ಟು ಇದನ್ನು ನಾವು ಫಸ್ಟಲ್ಲಿ ಪೇಸ್ಟ್ ಮಾಡೋಣ. ಓಕೆನಾ. ಅದಾದಮೇಲೆ ನಾವು ಇಲ್ಲಿ ನೋಡಿ ಫುಲ್ ಮಿಕ್ಸಪ್ ಆಗಿದೆ. ಸೊ ಸಿಂಪಲಿ ನಾನು ಇಲ್ಲಿ ಶಾರ್ಟಿಂದ ಈ ಥರ ನೋಡಿ ಈ ಥರ ಇದನ್ನು ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಓಕೆನಾ ಗೈಸ್. ಇಲ್ಲಿ ಹ್ಯಾಶ್ ಟ್ಯಾಗ್ ಅಂತ ಇದೆಯಲ್ಲ, ಹ್ಯಾಶ್ ಟ್ಯಾಗ್ಸು ನಾವೇನು ಮಾಡಬೇಕು, ಇದನ್ನು ರಿಮೂವ್ ಮಾಡಬೇಕು. ಇಲ್ಲಿಂದ ಹ್ಯಾಶ್ ಟ್ಯಾಗ್ ಅಂತ ನಾವು ಹಾಕೋದು ಬೇಡ. ಓಕೆನಾ. ಸೊ ಹಿಂಗಿರಲಿ, ಇದು ಚೆನ್ನಾಗಿ ಪರ್ಫೆಕ್ಟಾಗಿ ಕಾಣಿಸ್ತಿದೆ. ಈಗ ನಮ್ಮ ಇದು ಫಾಲೋ ಮಿ ಫಾರ್ ಮೋರ್ ಯುವರ್ ಸೋಷಿಯಲ್ ಮೀಡಿಯಾ ಲಿಂಕ್ಸ್ ಅಂತ ಇದೆ. ಸಬ್ಸ್ಕ್ರೈಬ್ ನಾವು ಯುವರ್ ಯೂಟ್ಯೂಬ್ ಚಾನಲ್ ಲಿಂಕ್ ಅಂತ ಇದೆ. ಸೊ ನೀವು ಫಾಲೋ ಮಿ ಮೋರ್ ಅಂತ ಇದೆಯಲ್ಲ, ಅದಕ್ಕೆ ಇಲ್ಲಿ ನೀವು ಈ ಥರ ಸ್ಪೇಸ್ನ ಕೊಟ್ಟು ನಿಮ್ಮ ಲಿಂಕ್ನ ಆ್ಯಡ್ ಮಾಡ್ಬೋದು. ಓಕೆನಾ. ಯುವರ್ ಸೋಷಿಯಲ್ ಮೀಡಿಯಾ ಲಿಂಕ್ಸ್ ಅಂತ ಇದೆಯಲ್ಲ, ಇಲ್ಲೂ ಕೂಡ ನೀವು ಈ ಥರ ಸ್ಪೇಸ್ನ ಕೊಟ್ಟು ಲಿಂಕ್ ಹಾಕ್ಕೋಬೋದು. ನಿಮ್ಮದು ಲಿಂಕ್ ಏನಿದೆ ಅದು ಹಾಕ್ಕೋಬೋದು. ಆ್ಯಂಡ್ ಇಲ್ಲಿ ಸಬ್ಸ್ಕ್ರೈಬ್ ಅಂತ ಇದೆಯಲ್ಲ, ಸಬ್ಸ್ಕ್ರೈಬ್ದು ಹಿಂಗೆ ಇರಕ್ಕೆ ಬಿಡಿ, ಯಾಕಂದರೆ ನಿಮ್ಮದೇ ಬೆನಿಫಿಟ್ಸ್ ಆಗೋದು ಇದನ್ನು ಇರಕ್ಕೆ ಬಿಟ್ರೆ. ಓಕೆನಾ ಗೈಸ್. ಸೊ ಇಷ್ಟ ಆಯಿತು. ಸೊ ಈಗ ನಮಗೆ ಏನು ಬೇಕು, ಈಗ ನಮಗೆ ಟ್ಯಾಗ್ಸ್ ಬೇಕು, ವಿಡಿಯೋಗೆ ಆ್ಯಡ್ ಮಾಡೋದಕ್ಕೆ ಟ್ಯಾಗ್ಸ್ ಬೇಕು. ಈಗ ನಾವು ವಾಪಸ್ಸು ಚಾಟ್ ಜಿ ಪಿ ಟಿಗೆ ಬರೋಣ. ಚಾಟ್ ಜಿ ಪಿ ಟಿಗೆ ಬಂದಾದಮೇಲೆ ಮತ್ತೆ ನಾವೇನು ಇಲ್ಲಿ ಟೈಪ್ ಮಾಡೋಣ, ಆಲ್ಸೋ ಗಿವ್ ಮಿ ವೈರಲ್ ಟ್ಯಾಗ್ಸ್. ಓಕೆನಾ. ಆಲ್ಸೋ ಗಿವ್ ಮಿ ವೈರಲ್ ಟ್ಯಾಗ್ಸ್ ಅಂತ ಹಾಕಿಬಿಟ್ಟು ಸೆಂಡ್ ಮಾಡಿ. ಓಕೆನಾ. ಅದರ ರಿಲೇಟೆಡ್ ಟ್ಯಾಗ್ಸ್ ಏನಿದೆ ನಮಗೆ ಇಲ್ಲಿ ಒಂದು ಸ್ವಲ್ಪ ಕೊಟ್ಬಿಡುತ್ತೆ. ಯಾವುದು, ಯೂಟ್ಯೂಬು. ಸೊ ನೀವು ಇಲ್ಲಿ ಈಸಿಲಿ ಕಾಪಿ ಕೂಡ ನೀವು ಮಾಡ್ಕೋಬೋದು. ಓಕೆನಾ. ಇಲ್ಲಿ ಕಾಪಿ ಕೂಡ ಆಪ್ಷನ್ ಕೊಟ್ಟಿರುತ್ತೆ. ಓಕೆನಾ. ಸೊ ಸಿಂಪಲಿ ನೋಡಿ ನಮಗೆ ಇಲ್ಲಿ ಟ್ಯಾಗ್ಸ್ ಬಂದುಬಿಟ್ಟು ಇಲ್ಲಿ ಬರೆದ್ಬಿಟ್ಟು ಕೊಟ್ಟಿದೆ ಯಾರು, ಚಾಟ್ ಜಿ ಪಿ ಟಿ. ನಾವು ಇದನ್ನು ಏನು ಮಾಡಬೇಕು, ಈಗ ಕಾಪಿ ಮಾಡ್ಕೋಬೇಕು. ಇಲ್ಲಿ ನಿಮಗೆ ಕಾಪಿ ಆಪ್ಷನ್ ಕಾಣಿಸ್ತಿದೆಯಾ, ಈ ಕಾಪಿ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿ ಸಿಂಪಲಿ ನಾವೇನು ಮಾಡೋಣ, ಇದು ಡಿಸ್ಕ್ರಿಪ್ಷನಲ್ಲೂ ಪೇಸ್ಟ್ ಮಾಡೋಣ ಒಂದು ಸಲ. ಆ್ಯಂಡ್ ಇನ್ನೊಂದು ಸಲ ಬೇಕಿದ್ರೆ ನೀವು ಟ್ಯಾಗ್ಸಲ್ಲಿ ಟ್ಯಾಗ್ಸ್ ಆಪ್ಷನ್ ಇರುತ್ತಲ್ಲ, ಅಲ್ಲಿಂದ ಕೂಡ ನೀವು ಹಾಕ್ಬೋದು. ಸೊ ನೀವು ಇಲ್ಲಿ ಯೋರ್ ಕ್ವೈರೀಸ್ ಅಂತ ಹಾಕಿ, ಇಲ್ಲ ಯೋರ್ ರಿಸರ್ಚ್ ಏನಾದರೂ ಹಾಕಿ, ಯುವರ್ ಕೀವರ್ಡ್ ಅಂತಲೂ ಹಾಕ್ಬೋದು. ಯುವರ್ ಕೀವರ್ಡ್ ಅಂತ ಹಾಕಿ ಇಲ್ಲಿ ಈ ಥರ ಕೊಟ್ಬಿಟ್ಟು ಇಲ್ಲೊಂದು ಸ್ವಲ್ಪ ಸ್ಪೇಸ್ ಇರಲಿ, ಇಲ್ಲಿ ಕನ್ನಡದಲ್ಲಾಯಿತು. ಸೊ ಏನು ಪ್ರಾಬ್ಲಮ್ ಇಲ್ಲ. ಸೊ ನಾವಿಲ್ಲಿ ಕೆಳಗೆ ಬಿಡೋಣ. ಅದಾದಮೇಲೆ ನಾವಿಲ್ಲಿ ಪೇಸ್ಟ್ ಮಾಡೋಣ. ಇಲ್ಲಿ ಡಾಟ್ ಇದೆಯಲ್ಲ, ಇದನ್ನು ನಾವು ಡಾಟ್ನ ರಿಮೂವ್ ಮಾಡಿಬಿಟ್ಟು ಒಂದೊಂದಾಗಿ ಎಲ್ಲ ಕ್ಲೀನಾಗಿ ಒಂದೊಂದು ಟ್ಯಾಗ್ನೇ ನಾವು ಒಂದೊಂದು ಲೈನಲ್ಲಿ ಈ ಥರ ಅಡ್ಜಸ್ಟ್ ಮಾಡ್ಕೋಬೇಕು. ಓಕೆನಾ. ಇದೆ ನಾನು ಎಲ್ಲ ಕೀವರ್ಡ್ ಎಲ್ಲ ನೋಡಿ ನಾನು ಒಂದೊಂದು ಲೈನಲ್ಲಿ ಮಾಡ್ಕೊಂಡಿದ್ದೀನಿ ಒಂದೊಂದು. ಸೊ ಈಗ ನಾವೇನು ಮಾಡಬೇಕು, ಸಿಂಪಲಿ ನಮ್ಮದು ಆಯಿತು, ಡಿಸ್ಕ್ರಿಪ್ಷನ್ ಕೆಲಸ ಮುಗ್ದೋಯ್ತು.
ಇಲ್ಲಿ 90% ಕೆಲಸ ಏನಿದೆ ಮುಗ್ದೋಗಿದೆ. ಸೊ ನಾವೀಗ ಏನು ಮಾಡಬೇಕು, ಬ್ಯಾಕ್ ಬರಬೇಕು. ಬ್ಯಾಕ್ ಬಂದಾದಮೇಲೆ ಸಿಂಪಲಿ ನಾವಿಲ್ಲಿ ಸೇವ್ ಬಟನ್ ಮೇಲೆ ಕ್ಲಿಕ್ನ ಮಾಡಿಬಿಟ್ಟು ಸೇವ್ ಮಾಡ್ಕೊಳ್ಳೋಣ. ಬಟ್ ನೀವು ತುಂಬ ಜನ ಟ್ಯಾಗ್ಸ್ ಇಲ್ಲಿಂದ ಹಾಕ್ತೀರಾ, ಇಲ್ಲಿಂದ ಒಟ್ಟಿಗೆ ಟ್ಯಾಗ್ಸ್ ಹಾಕೋಕ್ಕಾಗಲ್ಲ ಒಂದೇ ಸಲ, ಓಕೆನಾ. ಸೊ ನಾವು ಡೆಸ್ಕ್ಟಾಪ್ ಸೈಟಲ್ಲಿ ಹಾಕ್ಬೋದು, ಇಲ್ಲಿ ಹಾಕೋಕ್ಕಾಗಲ್ಲ, ಯಾಕಂದರೆ ಇಲ್ಲಿ ಒಂದೊಂದಾಗಿ ಟ್ಯಾಗ್ಸ್ನ ಆ್ಯಡ್ ಮಾಡಬೇಕು. ಸೊ ನಿಮಗೆ ಅಷ್ಟು ಟೈಮ್ ಇದೆ ಅಂದರೆ ನೀವು ಒಂದೊಂದಾಗಿ ಆ್ಯಡ್ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ನನಗೆ ಟೈಮ್ ಇಲ್ಲ ಒಂದೇ ಸಲ ಆ್ಯಡ್ ಮಾಡಬೇಕನ್ನೋರು, ಸೊ ಒಂದೇ ಸಲ ಯಾವ ಥರ ಆ್ಯಡ್ ಮಾಡೋದು ಹೇಳ್ಕೊಡ್ತೀನಿ. ಸೊ ಸಿಂಪಲಿ ನಾವೇನು ಮಾಡೋಣ, ಈ ವಿಡಿಯೋನ ಸೇವ್ ಮೇಲೆ ಕ್ಲಿಕ್ ಮಾಡಿ ಸೇವ್ ಮಾಡ್ಕೊಳ್ಳೋಣ. ಓಕೆನಾ. ಸೇವ್ ಮಾಡ್ಕೊಂಡಾದಮೇಲೆ ಈಗ ನಾವು ಕ್ರೋಮ್ ಬ್ರೌಸರ್ ಅಪ್ಲಿಕೇಶನ್ ಏನಿದೆ ಅದನ್ನು ಓಪನ್ ಮಾಡ್ಕೊಳ್ಳೋಣ. ಓಪನ್ ಮಾಡ್ಕೊಂಡಾದಮೇಲೆ ನಾವಿಲ್ಲಿ ಸಿಂಪಲಿ ನೀವು ಸರ್ಚ್ ಮಾಡಿ studio.youtube.com ಅಂತ, ಓಕೆನಾ. ನಿಮ್ಮ ಸ್ಟುಡಿಯೋ ಏನಿದೆ ಅದು ಡೆಸ್ಕ್ಟಾಪ್ ಸೈಟಲ್ಲಿ ಓಪನ್ನ ಮಾಡ್ಕೊಳ್ಳಿ. ಸೊ ನಾನಿಲ್ಲಿ ಓಪನ್ ಮಾಡ್ಕೊಂಡಿದ್ದೀನಿ. ಸೊ ಸಿಂಪಲಿ ನಾವೀಗ ಏನು ಮಾಡಬೇಕು, ನಾವು ಏನು ವಿಡಿಯೋ ನಾವು ಪೋಸ್ಟ್ ಮಾಡಿದ್ವಿ, ಶಾರ್ಟ್ ಪೋಸ್ಟ್ ಮಾಡಿದ್ವಿ, ಇಲ್ಲಿ ಕಂಟೆಂಟ್ ಮೇಲೆ ಕ್ಲಿಕ್ ಮಾಡಿ. ಕಂಟೆಂಟ್ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ನಿಮಗೆ ಇಲ್ಲಿ ನೀವು ಏನು ಶಾರ್ಟ್ ಪೋಸ್ಟ್ ಮಾಡಿದರೆ ಅದು ಬರುತ್ತೆ. ಇಲ್ಲಿ ವಿಡಿಯೋ ಇದೆ, ಶಾರ್ಟ್ ಇದೆ. ಸೊ ಸಿಂಪಲಿ ಶಾರ್ಟ್ ಮೇಲೆ ಕ್ಲಿಕ್ ಮಾಡೋಣ, ಓಕೆನಾ. ಶಾರ್ಟ್ ಮೇಲೆ ಕ್ಲಿಕ್ ಮಾಡಾದಮೇಲೆ ಈಗ ನೋಡಿ ನಾನು ಏನು ವೀಡಿಯೋ ಪೋಸ್ಟ್ ಮಾಡಿದ್ದೀನಿ ಅದು ಇಲ್ಲಿ ಬಂದಿದೆ. ಸೊ ಸಿಂಪಲಿ ನಾನು ಇದನ್ನು ಓಪನ್ನ ಮಾಡ್ಕೊತೀನಿ, ಓಕೆನಾ. ಓಪನ್ನ ಮಾಡ್ಕೊಂಡಾದಮೇಲೆ ಈಗ ನಾವೇನು ಮಾಡಬೇಕು, ಟ್ಯಾಗ್ಸ್ಗಳನ್ನ ಹಾಕಬೇಕು. ಈಗ ನಾವು ಕಾಪಿ ಮಾಡಿದ್ವಲ್ಲ ChatGPTಯಿಂದ, ಆ ಟ್ಯಾಗ್ಸ್ಗಳನ್ನ ಹಾಕಬೇಕು. ಇಲ್ಲಿ ನಿಮಗೆ ಆಪ್ಷನ್ ಕಾಣಿಸ್ತಿದೆಯಲ್ಲ ಶೋ ಮೋರ್ ಅಂತ, ಸಿಂಪಲಿ ಇದ್ರ ಮೇಲೆ ಕ್ಲಿಕ್ನ ಮಾಡಿ, ಓಕೆನಾ. ಶೋ ಮೋರ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಒಂದು ಆಪ್ಷನ್ ಸಿಗುತ್ತೆ. ಕೆಳಗೆ ಸ್ಕ್ರಾಲ್ ಮಾಡಿದರೆ ಇಲ್ಲಿ ಆ್ಯಡ್ ಟ್ಯಾಗ್ ಆಪ್ಷನ್ ಕಾಣಿಸ್ತಿದೆಯಲ್ಲ ನಿಮಗೆ, ಈ ಆ್ಯಡ್ ಟ್ಯಾಗ್ ಆಪ್ಷನ್ನು ಸಿಂಪಲಿ ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದಮೇಲೆ ನಾವು ಈ ಟ್ಯಾಗ್ಸ್ ಏನಿದೆ ಇದನ್ನು ಆ್ಯಡ್ ಮಾಡೋಣ, ಓಕೆನಾ. ಈ ಥರ ಆ್ಯಡ್ ಆಗಿರುತ್ತೆ. ಸೊ ನಾವೇನು ಮಾಡಬೇಕು, ಒಂದು ಡಾಟ್ನ ಮಾತ್ರ ಏನು ಮಾಡಬೇಕು, ರಿಮೂವ್ ಮಾಡಿಬಿಟ್ಟು ಕೆಳಗಡೆ ಈ ಥರ ಮಾಡಿ ನಿಮ್ದು ಎಲ್ಲ ಟ್ಯಾಗ್ಸ್ ಏನಿರುತ್ತೆ ಆ್ಯಡ್ ಆಗುತ್ತೆ. ನೀವು ನೋಡ್ಬೋದು ನಮ್ಮ ಟ್ಯಾಗ್ ಏನಿದೆ ಇಲ್ಲಿ ಒಂದೇ ಸಲಕ್ಕೆ ಎಲ್ಲ ಟ್ಯಾಗ್ಸ್ ಬಂದುಬಿಟ್ಟು ಆ್ಯಡ್ ಆಗಿದೆ, ಓಕೆನಾ. ಈ ಥರ ಟ್ಯಾಗ್ ಆ್ಯಡ್ ಮಾಡಾದಮೇಲೆ ಕೆಳಗಡೆ ಬನ್ನಿ. ಇಲ್ಲಿ ವಿಡಿಯೋ ಲ್ಯಾಂಗ್ವೇಜ್ ಏನಿದೆ ನಿಮ್ದು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಟೈಟಲ್ ಲ್ಯಾಂಗ್ವೇಜ್ ಏನು ಕನ್ನಡದಲ್ಲಿ ಹಾಕಿದರೆ ಕನ್ನಡ ಸೆಲೆಕ್ಟ್ ಮಾಡ್ಕೊಳ್ಳಿ, ಇಂಗ್ಲೀಷಲ್ಲಿ ಹಾಕಿದರೆ ಇಂಗ್ಲೀಷ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಓಕೆನಾ ಗೈಸ್. ಅದಾದಮೇಲೆ ಎಲ್ಲ ಅಷ್ಟೇ ಮುಗೀತು. ಇಲ್ಲಿ ನಿಮಗೆ ಇನ್ನೂ ಕೆಳಗೆ ಬಂದರೆ ಕ್ಯಾಟಗರಿ ಆಪ್ಷನ್ ಕಾಣುತ್ತೆ. ನಿಮ್ಮದು ಯಾವ ಕ್ಯಾಟಗರಿ ಇದೆ ಆ ಕ್ಯಾಟಗರಿನ ನೀವು ಸೆಲೆಕ್ಟ್ ಮಾಡಿಕೊಂಡು ಪೋಸ್ಟ್ನ ಮಾಡ್ಬೋದು, ಓಕೆನಾ. ಅದಾದಮೇಲೆ ಸಿಂಪಲ್ ಇಲ್ಲಿಂದ ಸೇವ್ ಮಾಡಿ. ಸೇವ್ ಮಾಡಿಬಿಟ್ಟು ವೆಯ್ಟ್, ಇನ್ನೊಂದು ವಿಷಯ ಹೇಳಿಬಿಡ್ತೀನಿ. ಸೇವ್ ಮಾಡಿಬಿಟ್ಟು ನಿಮ್ಮ ಟೈಮ್ ಯಾವ ಟೈಮಲ್ಲಿ ಬೇಕಿದ್ದು ನೀವು ಅಪ್ಲೋಡ್ ಮಾಡಬಾರ್ದು, ಯಾವ್ಯಾವುದೋ ಟೈಮಲ್ಲಿ ಅಪ್ಲೋಡ್ ಮಾಡಬಾರ್ದು. ಕರೆಕ್ಟ್ ಟೈಮಿಂಗ್ಸ್ ಬಂದರೆ ನೀವು ಶಾರ್ಟ್ ಅಪ್ಲೋಡ್ ಮಾಡೋದು. ಮಾರ್ನಿಂಗ್ ಅಪ್ಲೋಡ್ ಮಾಡಿ, ಇಲ್ಲ ಅಂದರೆ ಮಧ್ಯಾಹ್ನ ಅಪ್ಲೋಡ್ ಮಾಡಿ, ಇಲ್ಲಾಂದರೆ ಸಂಜೆ 4, 5, 6, 7 ಸೊ ಈ ಟೈಮಲ್ಲಿ ಅಪ್ಲೋಡ್ ಮಾಡಿ. ಮಧ್ಯದಲ್ಲಿ ಯಾವಾಗಲೂ ಅಪ್ಲೋಡ್ ಮಾಡೋಕ್ಕೆ ಹೋಗಬೇಡಿ, ಓಕೆನಾ ಗೈಸ್. ಗೊತ್ತಾಯ್ತಲ್ಲ. ಅಂತೂ ನಿಮ್ಮ ಮನಸ್ಸಲ್ಲಿ ಏನಾದರೂ ಡೌಟ್ಸ್ ಏನಾದರೂ ಬರ್ತಾಯಿದ್ರೆ ನಂಗೆ ಕಮೆಂಟಲ್ಲಿ ಕೇಳಿ ನಾನು ಹೇಳ್ಕೊಡ್ತೀನಿ. ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್ ಗೈಸ್.